ನಮಸ್ಕಾರ ಆಚಾರ್ಯ. ಆಕಾಶ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧೇಜಮಾಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರದೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಜಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅರುವ್ಯಾಖ್ಯಾನದಲಿನೇ ಚಂಚಲೀಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇಲ್ಲಿವರೆಗೆ ಯಾದುಪತ್ಯ ವ್ಯಾಖ್ಯಾನದ ವಿಚಾರವನ್ನು ನೋಡಿದ್ವಿ. ಈಗ 57ನೇ ಸುಧಾಮೂಲ. ಇದುವರೆಗೆ ನಾವು 56ನೆಯ ಸುಧಾಮೂಲದಲ್ಲಿ ಯಾದುಪತ್ಯ ಟಿಪ್ಪಣಿಯ ವಿಚಾರವನ್ನ ಪೂರ್ತಿ ನೋಡಿದೀವಿ. ಮಿಕ್ಕಿದ ವ್ಯಾಖ್ಯಾನದಲ್ಲಿ ಅದನ್ನೇ ವಿಷಯಗಳನ್ನ ಹೇಳ್ತಾ ಮಧ್ಯದಲ್ಲಿ ಮೀಮಾಂಸಾ ಗ್ರಂಥಗಳ ವಿಚಾರಗಳನ್ನ ಮಧ್ಯದಲ್ಲಿ ಹೇಳಿದ್ದಾರೆ. ನಮ್ಗೆ ಒಟ್ಟು ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ಅದರಿಂದ ಮುಂದಕ್ಕೆ ನೋಡೋಣ. 57ನೇ ಸುಧಾಮೂಲ ಧನುಶ್ರುತ್ಯರಂತರಂ ಅಂತ ಪ್ರಾರಂಭ ಆಗತ್ತೆ. ಇಲ್ಲಿ ಬ್ರಹ್ಮಸೂತ್ರ ಮತ್ತೆ ಮಧ್ವಾಚಾರ್ಯರ ವಾಕ್ಯ ಎರಡರಲ್ಲಿ ವ್ಯತ್ಯಾಸ ಯಾಕೆ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಇದು ಸುಮಾರು ಕಡೆ ಪ್ರಶ್ನೆ ಮಾಡ್ತಾರೆ ಜಯತೀರ್ಥರು. ಇಲ್ಲೂ ಒಂದು ಪ್ರಶ್ನೆಯನ್ನು ತಗೊಳ್ತಾರೆ. ಈಗ ಬ್ರಹ್ಮಸೂತ್ರ ಏನಿದೆ, ಈ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಬ್ರಹ್ಮಸೂತ್ರ ಇರೋದಿಷ್ಟು. ಓಂ ಸ್ವಾಧ್ಯಾಯಸ್ಯ ತಥಾತ್ವೇನ ಹಿ ಸಮಾಚಾರೇಧಿಕಾರಾಚ ಅಂತ ಹೀಗೆ ಬ್ರಹ್ಮಸೂತ್ರ ಇದೆ. ಓಂ ಅಂತ ಕೊನೆಗೆ. ಆಚಾರ್ಯ ವಾಕ್ಯ ಏನಿದೆ, ವೇದ ಕೃತ್ಸ್ನೋಧಿಗಂತವ್ಯ ಸರಹಸ್ಯ ಸ್ವಾಧ್ಯಾಯಾರ್ಥೇನಂ ಭವೇತ್ ಅಂತ ಇದೆ. ಈ ಎರಡು ವಾಕ್ಯಗಳನ್ನ ಗಮನಿಸಿದಾಗ ಏನೋ ಒಂದ್ ರೀತಿ ವ್ಯತ್ಯಾಸ ಮಾಡಿದಾಗ ಅನಿಸ್ತಾ ಇದೆ ಅಂತ ಆಕ್ಷೇಪ. ಏನ್ ವ್ಯತ್ಯಾಸ?
ಬ್ರಹ್ಮಸೂತ್ರದಲ್ಲಿ ಮೊದಲು ವೇದಕ್ಕೆ ಪ್ರಾಶಸ್ತ್ಯ ಕೊಟ್ರು. ಮೊದಲು ವೇದದ ಬಗ್ಗೆ ಹೇಳ್ತಾರೆ. ಸ್ವಾಧ್ಯಾಯಸ್ಯ ಅಂತ ಹೇಳ್ತಾರೆ. ಸ್ವಾಧ್ಯಾಯಸ್ಯ ಅಂದ್ರೆ ಯಾವ ವಾಕ್ಯ ತಗೊಳ್ಬೇಕು? ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವಾಕ್ಯ ತಗೊಳ್ಬೇಕು. ಹಾಗಾದ್ರೆ ವೇದವನ್ನ ಮೊದಲಿಗೆ ಹೇಳಿದ್ರು. ಆಮೇಲೆ ಈ ಸಮಗ್ರ ವೇದವನ್ನ ಓದಬೇಕು ಅಂತ ಸ್ಮೃತಿ ವಾಕ್ಯ ಇದೆ. ಸ್ಮೃತಿಗಳು ಅಂದ್ರೆ ಅದು ಪುರುಷರು ಬರ್ದಿರೋಂಥ ಗ್ರಂಥ. ಅಂದ್ರೆ ಈಗ ವ್ಯಾಸ ಸ್ಮೃತಿ ವೇದವ್ಯಾಸರು ಬರೆದದ್ದು, ಯಾಜ್ಞವಲ್ಕ್ಯ ಸ್ಮೃತಿ ಯಾಜ್ಞವಲ್ಕ್ಯ ಋಷಿಗಳು ಬರೆದಿದ್ದು, ನಾರದ ಸ್ಮೃತಿ ಇದೆ ನಾರದರು ಬರೆದಿರ್ತಾರೆ. ಹೀಗೆ ಹಾಗಾದ್ರೆ ಮೊದಲು ಅಪೌರುಷೇಯವಾದ ವೇದದ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಸ್ವಾಧ್ಯಾಯಸ್ಯ ಅಂತ ಹೇಳಿದ್ರು. ಸ್ವಲ್ಪ ಮುಂದೆ ಆದ್ಮೇಲೆ ಅಲ್ಲಿ ಸ್ಮೃತಿಯನ್ನು ಹೇಳಿದ್ದಾರೆ. ಯಾವ ಶಬ್ದದಿಂದ? ಹಿ ಅಂತ ಶಬ್ದ. ಹಿ ಅಂದ್ರೆ ಪ್ರಸಿದ್ಧ. ಸಂಸ್ಕೃತದಲ್ಲಿ ಹಿ ಅಂದ್ರೆ ಪ್ರಸಿದ್ಧ. ಅಂದ್ರೆ ಏನಿದೆ? ಸ್ವಾಧ್ಯಾಯಸ್ಯ ತಥಾತ್ವೇನ ಹಿ ಸಮಾಚಾರೇ ಅಧಿಕಾರಾಚ. ಬ್ರಹ್ಮಸೂತ್ರದಲ್ಲಿ ಹಿ ಅಂತ ಆಮೇಲೆ ಹಾಕಿದ್ರು. ಅಂದ್ರೆ ಸ್ಮೃತಿ ವಾಕ್ಯ ಏನು? ಯಾವುದೇ ಒಬ್ಬ ಬ್ರಾಹ್ಮಣ ಆಗ್ಲಿ, ದ್ವಿಜನ್ಮ 2 ಬಾರಿ ಹುಟ್ಟುವಂತ ಬ್ರಾಹ್ಮಣ ತಾನು ದ್ವಿಜ ಅಂತ ಅನ್ನಿಸ್ಕೊಳ್ಳೋನು ಯಾರಿದ್ದಾನೆ, ಅವನು ಸರಹಸ್ಯ ಸಾಂಗವಾದ ಅಂದ್ರೆ ಷಡಂಗ ಸಹಿತವಾದ ವೇದವನ್ನ ಪೂರ್ತಿ ತಿಳಿಬೇಕು ಅಂತ ಇದೆ ಆ ವಾಕ್ಯದಲ್ಲಿ. ಅದು ಸ್ಮೃತಿ ವಾಕ್ಯ. ವಸ್ತುದ ವಾಕ್ಯವನ್ನ ಬ್ರಹ್ಮಸೂತ್ರದಲ್ಲಿ ಆ ವಾಕ್ಯ ಹಾಕ್ಲಿಲ್ಲ. ಆದ್ರೆ ಆ ವಾಕ್ಯವನ್ನ ತಿಳಿಸ್ಲಿಕ್ಕೆ ಹಿ ಅಂತ ಶಬ್ದ ಹಾಕಿದ್ದಾರೆ. ಬಹಳ ಪ್ರಸಿದ್ಧ ಈ ವಿಷಯ ಅಂತ. ಅದು ಎಲ್ಲಿ ಸಿಗತ್ತೆ? ಸ್ಮೃತಿಯಲ್ಲಿ. ಹಾಗಾದ್ರೆ ಒಟ್ಟೇನಾಯ್ತು? ಬ್ರಹ್ಮಸೂತ್ರವನ್ನ ಗಮನಿಸಿದಾಗ ಮೊದಲು ವೇದ ವಾಕ್ಯವನ್ನ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಅದಾದ ಮೇಲೆ ಸ್ಮೃತಿ ವಾಕ್ಯದ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಮೊದಲು ಶ್ರುತಿ, ಆಮೇಲೆ ಸ್ಮೃತಿ. ಎಲ್ಲಿ? ಬ್ರಹ್ಮಸೂತ್ರದಲ್ಲಿ. ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಆ ಋಷಿಗಳು ಬಂದಿರುವಂತ ಗ್ರಂಥ. ಹೀಗೆ ಶ್ರುತಿಯನ್ನ ಮೊದಲು ಹೇಳಿ ನಂತರ ಸ್ಮೃತಿಯ ಬಗ್ಗೆ ಸೂತ್ರಕಾರರು ವೇದವ್ಯಾಸರು ತಿಳಿಸಿದರು. ಆದ್ರೆ ತತ್ಕಥಮತ್ರ ವಿಪರ್ಯಯ, ಆದ್ರೆ ಅದಕ್ಕಿಂತ ವ್ಯತ್ಯಾಸ ಯಾಕೆ ಮಾಡಿದ್ರು ಮಧ್ವಾಚಾರ್ಯರು? ಏನ್ ವ್ಯತ್ಯಾಸ ಮಾಡಿದ್ರು ಆಚಾರ್ಯರು? ಮೊದಲು ಸ್ಮೃತಿ ಬಗ್ಗೆ ಹೇಳಿ ಆಮೇಲೆ ವೇದದ ಬಗ್ಗೆ ಹೇಳಿದ್ದಾರೆ. ಯಾವತ್ತು ಎರಡಕ್ಕೆ ಹೋಲಿಕೆ ನೀಡಿದಾಗ ವೇದಕ್ಕೆ ತೂಕ ಜಾಸ್ತಿ. ಆದ್ರೆ ಇವ್ರೇನ್ ಮಾಡಿದ್ರು ಆಚಾರ್ಯರು? ಮೊದಲು ಸ್ಮೃತಿ ಹೇಳಿದ್ರು ಆಮೇಲೆ ಶ್ರುತಿ ಹೇಳಿದ್ದಾರೆ. ಅಲ್ಲ, ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ ಅನುವ್ಯಾಖ್ಯಾನ ಶ್ಲೋಕ ಓದಿದ್ವಿ ನಾವು ಹಿಂದೆ. ವೇದ ಕೃತ್ಸ್ನೋಧಿಗಂತವ್ಯ ಸ್ವಾಧ್ಯಾಯಾಧ್ಯಯನಂ ಭವೇತ್ ಅಂತ ಇದೆ. ಮೊದಲನೇದೇನ್ ಬಂತು? ಸ್ವಾಧ್ಯಾಯೋಧ್ಯೇತವ್ಯ ಅಂತ ಬಂತ ಶಬ್ದ. ಅದ್ ಬರ್ಲೇ ಇಲ್ಲ. ಏನ್ ಬಂತು? ವೇದ ಕೃತ್ಸ್ನೋಧಿಗಂತವ್ಯ ಸರಹಸ್ಯೋದ್ವಿಜನ್ಮನ ಅಂತ ಪೂರ್ತಿ ಇದೆ. ಅದನ್ನ ಅರ್ಥ ತಗೊಂಡು ವೇದ ಕೃತ್ಸ್ನೋಧಿಗಂತವ್ಯ. ಹಾಗಾದ್ರೆ ಸ್ಮೃತಿ ಮೊದಲೇ ಹೇಳಿದ್ರು, ಆಮೇಲೆ ಸ್ವಾಧ್ಯಾಯಾಧ್ಯಯನಂ ಭವೇ, ಸ್ವಾಧ್ಯಾಯಾಧ್ಯಯನ ಮಾಡ್ಬೇಕು ಅಂತ ವೇದ ಆಮೇಲೆ ಹಾಕಿದ್ರು. ಹಾಗಾದ್ರೆ ಬ್ರಹ್ಮಸೂತ್ರದಲ್ಲಿ ಮೊದಲು ಶ್ರುತಿ ಹೇಳಿ ಆಮೇಲೆ ಸ್ಮೃತಿ ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಮೊದಲು ಸ್ಮೃತಿ ಹೇಳಿ ನಂತರ ಶ್ರುತಿ ಹೇಳಿದ್ದಾರೆ. ಹಾಗೆ ಯಾಕೆ ಈ ವ್ಯತ್ಯಾಸ? ಅದಕ್ಕೆ ಜಯತೀರ್ಥರು ಉತ್ತರ ಕೊಟ್ಟು ಉಚ್ಛತೆ ಹೇಳ್ತೀವಿ. ಇಷ್ಟೇ ತಾನೇ ಆಕ್ಷೇಪ. ಅದಕ್ಕೆ ಉತ್ತರ ಹೇಳ್ತೀವಿ. ಏನು? ಆಕಾಂಕ್ಷಾ ಕ್ರಮೇಣ ಸೂತ್ರಂ ವ್ಯಾಖ್ಯಾನಂತೂ ಉಪೋದ್ಘಾತ ಪ್ರಕ್ರಿಯೆಯ ಇತಿ ನ ವಿರೋಧ. ಯಾವುದೇ ವಿರೋಧ ಇಲ್ಲ ಇಲ್ಲಿ. ವೇದವ್ಯಾಸರು ಒಂದು ಹೇಳಿದ್ದಾರೆ, ಮಧ್ವಾಚಾರ್ಯದಕ್ಕಿಂತ ವಿಪರೀತ ಹೇಳಿದ್ರು ಇಲ್ಲ. ಇದು ಸರಿಯಾಗೇ ಇದೆ. ಅಂದ್ರೆ ಒಂದು ಸಣ್ಣ ಆಕ್ಷೇಪವನ್ನು ಬಿಡಬಾರ್ದು ಅಂತ ಜಯತೀರ್ಥರು ಒಂದು ಚಿಕ್ಕ ಆಕ್ಷೇಪ ಇದ್ದು ಅದನ್ನ ತಗೊಂಡು ಪರಿಹಾರ ಕೊಟ್ಬಿಡ್ತಾರೆ. ಯಾಕೆ ನಾಳೆ ದಿವಸ ಆಚಾರ್ಯರ ವಾಕ್ಯದ ಮೇಲೆ ಆಕ್ಷೇಪ ಬಂದ್ರೆ, ಯಾರು ಗೊತ್ತಿಲ್ಲದೆ ಇರೋರು ಆಕ್ಷೇಪವನ್ನ ಮಾಡ್ತಾ ಹೋದ್ರೆ, ಬೇಕು ಅಂತ ಮಾಡಿದ್ರೆ ಆ ಎಲ್ಲಾ ಆಕ್ಷೇಪಗಳಿಗೆ ಉತ್ತರ ಮೊದಲೇ ರೆಡಿ ಇರ್ಬೇಕು, ಮೊದಲೇ ಸಿದ್ಧಪಡಿಸ್ಬಿಟ್ಟಿದ್ದಾರೆ. ಆದ್ರಿಂದ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿ ಎಂದೂ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ವೇದವ್ಯಾಸರ ಅಭಿಪ್ರಾಯಕ್ಕೆ ಅನುಗುಣವಾಗೇ ಮಾಡಿರ್ತಾರೆ. ಅಲ್ಲ, ಇಲ್ಲಿ ಯಾಕೆ ಹಾಗಾದ್ರೆ ಮಾಡಿದ್ರು ಅಂದ್ರೆ 2 ತರ ಕ್ರಮ ಇದೆ ಈ ಸೂತ್ರದಲ್ಲಿ. ಮೊದಲು ಹೇಳ್ಬೇಕಾದ್ರೆ ಈಗ ಒಂದು ವಾಕ್ಯ ಹೇಳ್ತಾರೆ, ಆಮೇಲೆ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತಾರೆ. ಮೊದಲೇ ಉತ್ತರ ಕೊಟ್ಟು ಆಮೇಲೆ ಈ ಉತ್ತರಕ್ಕೆ ಏನ್ ಪ್ರಶ್ನೆ ಇರ್ಬೋದು ಅಂತ ಯಾರು ಹೇಳಲ್ಲ. ಮೊದಲೇನ್ ಮಾಡ್ತಾರೆ? ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಮುಂದೆ ಪ್ರಶ್ನೆ, ಮುಂದೆ ಉತ್ತರ. ಹೀಗೆ ಕೆಲವು ಸಲ ಏನಾಗತ್ತೆ, ಕೆಲವು ಸಲ ಒಂದ್ ವಿಷಯ ಹೇಳಲಿಕ್ಕೆ ಒಂದ್ ಪೀಠಿಕೆ ಹಾಕೊಳ್ತಾರೆ. ನೇರ ವಿಷಯಕ್ಕೆ ಬರಲ್ಲ, ಒಂದ್ ಸ್ವಲ್ಪ ಏನೋ ಭಾಗ ಹೇಳಿ ಆಮೇಲೆ ಲಿಂಕ್ ಕೊಡ್ತಾರೆ. ಅಂದ್ರೆ 2 ತರ. ಒಂದು ನೇರ ಮೊದಲೇ ಹೇಳ್ಬಿಟ್ಟು ಅದ್ರ ಮೇಲೆ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ಕೊಂಡು ಹೋಗೋದು ಒಂದು ತರ. ಆದ್ರೆ ಒಂದ್ ವಿಷಯ ಸರಿಯಾಗಿ ಮನದಟ್ಟು ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಎಲ್ಲ ಅದಕ್ಕೆ ಬೇಕಾದ ವಿಷಯ ಮೊದಲು ಹೇಳ್ತಾರೆ, ಹೇಳಿ ಆಮೇಲೆ ಆ ವಿಷಯವನ್ನ ಪ್ರಸ್ತಾವ ಮಾಡ್ತಾರೆ. ಇದು 2 ತರ ಕ್ರಮ. ಅದು ಪಾಠ ಆಗ್ಲಿ ಪ್ರವಚನ ಆಗ್ಲಿ 2 ಕ್ರಮ ಇರುತ್ತೆ. ಆದ್ರೆ ಉಪೋದ್ಘಾತ ಜಾಸ್ತಿ ಆಗ್ಬಿಟ್ರೆ ಉಪೋದ್ಘಾತಲ್ಲೇ ಮುಕ್ತಾಯ ಆಗ್ಬಿಡುತ್ತೆ, ಅದು ಬೇರೆ. ಉಪೋದ್ಘಾತ ಅಂದ್ರೆ ನೇರ ಮುಂದೆ ಹೇಳೋ ವಿಷಯಕ್ಕೆ ಲಿಂಕ್ ಇರ್ಬೇಕು ಅಷ್ಟೇ, ಇನ್ನು ಬೇರೆ ಬೇರೆ ಅದೇನಿಲ್ಲ. ಆದ್ರೆ ಇನ್ನೊಂದು ಕ್ರಮ ಏನು, ನೇರ ಅಷ್ಟೇ. ಅದ್ರಲ್ಲಿ ಏನು, ನೇರ ಆದ್ಮೇಲೆ ಪ್ರಶ್ನೆ ಉತ್ತರ, ಪ್ರಶ್ನೆ ಪ್ರಶ್ನೆ ಉತ್ತರ, ಹೀಗೆ ಕ್ರಮದಲ್ಲಿ ಹೋಗುತ್ತೆ. 2 ತರ ಇದೆ. ಇಲ್ಲಿ ಸೂತ್ರಕಾರರು ಆಕಾಂಕ್ಷಾ ಕ್ರಮದಿಂದ ಹೊರಟರು, ಗ್ರಂಥ ಬರೆದ್ರು. ಮಧ್ವಾಚಾರ್ಯರು ಉಪೋದ್ಘಾತ ಪೀಠಿಕೆ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅನುವ್ಯಾಖ್ಯಾನದಲ್ಲಿ.
ಅಂದ್ರೆ ಇದ್ರ ಅಭಿಪ್ರಾಯವನ್ನ ಬಿಡಿಸ್ತಾರೆ. ಏನ್ ಅಭಿಪ್ರಾಯ? ಈಗ ಪರಿಮಳ ಟಿಪ್ಪಣಿಯನ್ನು ನೋಡೋಣ. ಅಲ್ಲಿ ಹೇಗೆ ಇದಕ್ಕೆ ಅರ್ಥ ಬರೆದಿದ್ದಾರೆ ಅಂತ. ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಮೊದಲಿಗೆ ಶ್ರುತ್ಯನಂತರ ಮಿತಿ ಅಂತ ಇಲ್ಲಿ ಜಯತೀರ್ಥರ ಪಂಕ್ತಿಯಲ್ಲಿ ಮೊದಲನೇ ಸಾಲಿನಲ್ಲಿ ನನು ಶ್ರುತ್ಯನಂತರಂ ಹಿಶಬ್ದೇನ ಸ್ಮೃತಿ ಅಂತಿದೆ. ಶ್ರುತಿ ಮೊದಲು ಹೇಳಿ ಆಮೇಲೆ ಸ್ಮೃತಿ ಹೇಳಿದ್ದಾರೆ ಅಂತ ಎಲ್ಲಿ ಅಂತ ಹೇಳಿಲ್ಲ, ಅದಕ್ಕೆ ಸೂತ್ರದಲ್ಲಿ ಅಂತ ಸೇರಿಸ್ಕೊಳ್ಳಿ. ಯಾಕೆ ಗೊತ್ತೇ ಆಗಲ್ಲ ಕೆಲವು ಸರಿ. ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಹುಡುಕ್ತಾ ಕೂಡ್ಬೇಡಿ. ಬ್ರಹ್ಮಸೂತ್ರದಲ್ಲಿ ಹೀಗಿದೆ, ಅದನ್ನ ಸೂತ್ರ ಅಂತ ಸೇರಿಸ್ಕೊಳ್ಳಿ. ಆ ಪದ ಅಲ್ಲಿಲ್ಲ ಜಯತೀರ್ಥರ ಸುಧಾಪಂಕ್ತಿಯಲ್ಲಿ. ಅಂದ್ರೆ ಇಂತ ಒಂದು ಸಣ್ಣ ವಿಚಾರವನ್ನು ಕೂಡ ಬಿಡಲಾಯ್ತು. ತುಂಬಾ ಕಷ್ಟ. ಯಾಕೆಂದ್ರೆ ಸಣ್ಣದು ಅಂತಾನು ಅನ್ನೋ ಹಾಗಿಲ್ಲ. ಯಾಕೆ ಕೆಲಸ ಓದ್ತಾ ಎಲ್ಲಿದೆ ಅಂತ ಹುಡ್ಕೋದೇ ಆಗ್ಬಿಡತ್ತೆ. ಕೊನೆಗೆ ಎಲ್ಲಿ ಸಿಗೋದೇ ಇಲ್ಲ. ಮೊದಲು ಒಂದು ವಾಕ್ಯ ಸಿಕ್ಕದ್ರೆ, ಒಂದು ಗ್ರಂಥ ಸಿಕ್ಕದ್ರೆ ಇಂಥ ಕಡೆ ಇದೆ ಅಂತ ವಿಚಾರ ಮಾಡೋದು ಆಮೇಲೆ. ಮೊದಲು ಸಿಗ್ಬೇಕಲ್ಲ. ಅದು ಸರಿಯಾಗಿ ಎಲ್ಲಿ ಬರುತ್ತೆ, ಎಲ್ಲಿ ವಿಚಾರ ಮಾಡ್ಬೇಕು, ಅದನ್ನ ಪ್ರತಿಯೊಂದು ರಾಯರು ಬಿಡೋದಿಲ್ಲ. ಅಲ್ಲೂ ಕೂಡ ಚಿಕ್ಕದಾದ್ರೂ ಕೂಡ ಅದನ್ನ ಹೇಳೇ ಮುಂದಕ್ಕೆ ಹೋಗ್ತಾರೆ. ಇನ್ನು ಮುಂದಕ್ಕೆ ಇಲ್ಲೇನ್ ಪ್ರಶ್ನೆ? ಅನುವ್ಯಾಖ್ಯಾನದಲ್ಲಿ ಸ್ಮೃತೆ ಪೂರ್ವಮುಕ್ತಿ ಪಶ್ಚಾತ್ ಶ್ರುತೇರುಕ್ತಿ ಇತಿ ವಿಪರ್ಯ ಕಥಂ. ಬ್ರಹ್ಮಸೂತ್ರದಲ್ಲಿ ಇದ್ದ ಕ್ರಮವನ್ನ ವ್ಯತ್ಯಾಸ ಮಾಡಿ ಯಾಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿದ್ರು? ಇಷ್ಟೇ ಪ್ರಶ್ನೆ. ಅದನ್ನ ಮೊದಲು ಯಾಕೆ, ನಂತರ ಯಾಕೆ ಹೇಳಿತ್ತು, ಅದನ್ನ ಚಿಕ್ಕದಾಗಿ ಅವರ ಮಾತಿನಿಂದ ಪರಿಮಳದಲ್ಲಿ ತಿಳಿಸಿದ ರಾಯರು. ಇದಾದ್ಮೇಲೆ ಸೂತ್ರಕಾರರ ಶೈಲಿ ಹೇಗೆ, ಮಧ್ವಾಚಾರ್ಯರ ಶೈಲಿ ಹೇಗೆ ಅನ್ನೋದನ್ನ ವಿವರಿಸ್ತಾರೆ. ಶಾಖಾಭೇದ ಪ್ರಸಿದ್ಧ ಸ್ವಾಧ್ಯಾಯ ಅಧ್ಯಯನ ವಿಧೇರಪಿ ತತ್ತತ್ ಶಾಖಾಪರತ್ವ ಸಂಭವೇಪಿ ಕಥಂ ಸರ್ವವೇದಾಧ್ಯಯನ ಪರತ್ವ ಇತ್ಯಾಶಂಕಾಯಾಂ ಹೀತಿ ಸ್ಮೃತಿ ಸೂತ್ರೇ ಸೂಚಿತ. ಈಗ ಮೊದಲು ವೇದ ವಾಕ್ಯ ಯಾವುದು ಅಂತಾನೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಯಾರಿಗ ಸಂಶಯ ಬರತ್ತಾ? ಯಾರಿಗೂ ಸಂಶಯನೇ ಬರಲ್ಲ. ಮತ್ತದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ಮೃತಿ ವಾಕ್ಯ ಯಾಕೆ ಹೇಳ್ಬೇಕು? ಈಗ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಒಬ್ಬ ಹೇಳಿದ ಕೂಡಲೇ ವೇದ ವಾಕ್ಯವನ್ನ ಏನ್ ಗೊತ್ತಾಯ್ತು? ಎಲ್ಲಾ ವೇದಾಧ್ಯಯನ ಮಾಡ್ಬೇಕಾ? ಇದು ಹೇಗ್ ಸಾಧ್ಯ? ಅದಾಗೋದೇ ಇಲ್ವಲ್ಲ. ಮತ್ತೆ ಶಾಖೆಗಳಿದೆ. ಸ್ವಾಧ್ಯಾಯ ಅಂದ್ರೂ ತಮ್ಮ ತಮ್ಮ ಶಾಖೆಗಳನ್ನ ಓದಿ ಅಂತಾನೆ ಅರ್ಥ ಸಿಗೋದು. ಸ್ವಸ್ಯ ಅಧ್ಯಾಯ ಸ್ವಾಧ್ಯಾಯ ಅಂತ ಅದಕ್ಕೆ ಬಿಡಿಸ್ತಾರೆ. ಸ್ವಸ್ಯ ಅಂದ್ರೆ ತನಗ್ ಸಂಬಂಧಪಟ್ಟಿದ್ದು ಅಂತ. ಸ್ವ ಅಧ್ಯಾಯ ತನಗೆ ಸಂಬಂಧಪಟ್ಟ ಅಧ್ಯಾಯ ಅಂದ್ರೆ ಯಾವ ಶಾಖೆ ಇದೆಯೋ ವೇದದ ಶಾಖೆ, ಅದನ್ನ ಅಧ್ಯೇತವ್ಯ ಅಧ್ಯಯನ ಮಾಡ್ಬೇಕು ಅಂತ ಇಷ್ಟರ್ಥ. ಮೊದಲು ವೇದ ಓದ್ದ, ಆಗ ಸಂಶಯ ಬಂತು. ನಮ್ಮ ಶಾಖೆ ನಾವು ಓದಿದ್ರೆ ಸಾಕು ಅಂತ ಈ ವೇದ ವಾಕ್ಯದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡ. ತಕ್ಷಣ ಈ ತರ ನಿನಗೆ ಮನಸ್ಸಿಗೆ ಬಂದ್ರೆ ಅದು ಸರಿಯಲ್ಲ ಅಂತ ತಿಳಿಸ್ಲಿಕ್ಕೆ ಏನ್ ಮಾಡಿದ್ರು? ತಕ್ಷಣ ಒಂದು ಸ್ಮೃತಿ ವಾಕ್ಯ ಕೊಟ್ಟು ವೇದ ಕೃತ್ಸ್ನೋಧಿ ಗಂತವ್ಯ. ಹಾಗಲ್ಲ, ಕೃತ್ಸ್ನಃ ಅಂತಂದ್ರೆ ಸಮಗ್ರ ಸಂಪೂರ್ಣವಾಗಿ ವೇದಾಧ್ಯಯನ ಮಾಡ್ಲೇಬೇಕು ಅಂತ ಇಷ್ಟು ಬಂತು. ಹಾಗಾದ್ರೆ ಏನಾಯ್ತು? ಸೂತ್ರಕಾರರು ಮೊದಲು ವೇದವಾಕ್ಯವನ್ನೇ ಗೊತ್ತಿಲ್ಲದೆ ಇರೋವನಿಗೆ ನೀವು ಹೇಗ್ ಸಂಶಯ ಬರ್ಲಿಕ್ಕೆ ಸಾಧ್ಯ? ಅವನಿಗೆ ಯಾಕೆ ನೀವು ಉತ್ತರ ಕೊಡ್ಬೇಕು? ಅದಕ್ಕೆ ಮೊದಲು ವೇದವಾಕ್ಯವನ್ನು ಉದ್ಧಾರ ಮಾಡಿ ಈ ವೇದವಾಕ್ಯಕ್ಕೆ ಅರ್ಥ ಅಂತ, ಈ ಅರ್ಥನೋ ಆ ಅರ್ಥನೋ ಅಂತ ತಿಳ್ಕೊಂಡ್ರು. ಆಮೇಲೆ ಅದರಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮುಂದೆ ಸ್ಮೃತಿ ವಾಕ್ಯವನ್ನ ಕೊಡೋದು ಸರಿ. ಇದು ಒಂದ್ ರೀತಿ ಕ್ರಮ. ಮಧ್ವಾಚಾರ್ಯ ಏನ್ ಮಾಡಿದ್ರು? ಈಗ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಹೇಳಿದ್ಮೇಲೆ ಒಂದ್ ಡೌಟ್ ಬರುತ್ತೆ. ಆ ಡೌಟ್ ಅನ್ನ ಯಾಕೆ ಬರೆಸ್ಬೇಕು? ಮೊದಲೇ ನಾವ್ ಅದನ್ನ ಹೇಳ್ಬಿಟ್ರೆ ಏನು ಅಂತ ಅದಕ್ಕನುಗುಣ ವೇದವಾಕ್ಯಕ್ಕೂ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಶಿಷ್ಯರು. ಅಂದ್ರೆ ಸುಲಭವಾಗಿರ್ಲಿ ಅಂತ ಅವ್ರೇನ್ ಮಾಡಿದ್ರು? ವೇದ ಕೃತ್ಸ್ನೋಧಿ ಗಂತವ್ಯ ಸ್ಪಷ್ಟವಾಗಿದೆ ಸ್ಮೃತಿಯಲ್ಲಿ. ಏನಂತ? ಕೃತ್ಸ್ನಃ ವೇದ ಅಧ್ಯೇಯ, ಸಮಗ್ರವಾದ ವೇದವನ್ನ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಸ್ಪಷ್ಟವಾದ ಮಾತನ್ನ ಮೊದಲೇ ಹೇಳಿ ಆಮೇಲೆ ಏನ್ ಮಾಡ್ತಾರೆ? ಆ ವೇದ ವಾಕ್ಯನ ಹೇಳ್ತಾರೆ. ಆಗ ಸ್ವಾಧ್ಯಾಯೋಧ್ಯೇತವ್ಯ ಅಂದ್ರೆ ಅರ್ಥ ಅದೇ ಆ ಸ್ಮೃತಿಯಲ್ಲಿ ಬಂತಲ್ಲ, ಅಲ್ಲಿ ಹೇಳಿದಾರಲ್ಲ ಇಡೀ ವೇದ ಓದ್ಬೇಕು ಅಂತ, ಅದೇ ಅರ್ಥ ಈ ವೇದ ವಾಕ್ಯಕ್ಕೂ ಅಂತ ತಿಳ್ಕೊಳ್ತಾರೆ. ಹೀಗೆ ಒಬ್ರು ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಮೊದಲು ಅದನ್ನೇ ಹೇಳ್ಬಿಟ್ಟು ಆಮೇಲೆ ವೇದ ವಾಕ್ಯ ಹೇಳೋಣ ಅಂತ ಮಧ್ವಾಚಾರ್ಯ ಮಾಡಿದ್ರು. ವೇದವ್ಯಾಸರು ಮಾಡಿದ್ರು ಹಾಗಲ್ಲ, ಮೊದಲು ಒಂದು ವೇದ ವಾಕ್ಯ ಹೇಳ್ಬಿಟ್ರೆ ಅದಕ್ಕೊಂದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ಮೃತಿ ವಾಕ್ಯ ಹೊರಟ್ರೆ ಅಂತ. ಅದನ್ನ ಹೇಳೋ ಶೈಲಿ ವ್ಯತ್ಯಾಸ ಅಷ್ಟೇ ಹೊರತು ಅದ್ರೇನೋ ದೊಡ್ಡ ವಿರೋಧ ಅಂತ ಇರು. ವಿಷಯ ಹೇಳಿದಿಬ್ರು ಒಂದೇ, ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಕ್ರಮ ಹೇಳೋದ್ರಲ್ಲಿ ಶೈಲಿ ವ್ಯತ್ಯಾಸ ಅಷ್ಟೇ. ಅದು ಸಾಮಾನ್ಯವಾಗಿ ನಿರೂಪಣೆ ಮಾಡ್ಬೇಕಾದ್ರೆ ಒಂದೊಂದು ಕ್ರಮ ಇದೆ. ಅದು ಮಧ್ವಾಚಾರ್ಯ ಈ ಶೈಲಿನೂ ಇದೆ, ಸೂತಕಾರರ ಈ ಶೈಲಿನೂ ಇದೆ. ಅದರಿಂದ ಎರಡೂ ಶೈಲಿ ಅದು ಶಿಷ್ಟ ಶೈಲಿ ಇದೆ, ಶಿಷ್ಟರು ಮಾಡಿದೆ. ಅದರಿಂದ ಯಾವುದೇ ಅವರಲ್ಲಿ ಪರಸ್ಪರ ವಿರೋಧ ಅನ್ನೋದು ಇಲ್ಲ ಅಂತ. ಅದಕ್ಕೆ ನಾವು ಹೇಳೋದಿದೆ, ಈಗ ಪಾಠ ಮಾಡ್ಬೇಕಾದ್ರೆ ಈಗ ವ್ಯಾಖ್ಯಾನದಲ್ಲಿ ಬಿಡಿಸಿರ್ತಾರೆ ಟಿಪ್ಪಣಿ ವ್ಯಾಖ್ಯಾನ ಎಲ್ಲ. ಈಗ ಎರಡು ತರ ಕ್ರಮ ಇದೆ. ಈಗ ಮಧ್ವವಿಜಯ ಪಾಠ ಮಾಡ್ತಾರೆ ಅನ್ಕೊಳ್ಳಿ, ಸುಧಾ ಬಿಡಿ ಮಧ್ವವಿಜಯ ಪಾಠ ಮಾಡ್ತಾರೆ. ಮಧ್ವವಿಜಯ ಪಾಠ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಮೊದಲು ಶ್ಲೋಕ ಹೇಳ್ಕೊಡ್ತಾರೆ. ಮಧ್ವವಿಜಯ ಶ್ಲೋಕ ಹೇಳ್ಕೊಟ್ಟ ಆದ್ಮೇಲೆ ಕೇಳ್ದವ್ನಿಗೆ ಏನ್ ಅನ್ಸತ್ತೆ? ಬರೀ ಶ್ಲೋಕನೇ ಹೇಳ್ಕೊಡ್ತಾ ಇದ್ರಿ, ಸ್ವಲ್ಪ ಅರ್ಥ ತಿಳಿಸ್ಕೊಡಿ ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಏನ್ ಮಾಡ್ತಾರೆ? ಆ ಶ್ಲೋಕಕ್ಕೆ ಪದ ಪದಾರ್ಥ ಬಿಡಿಸಿ ಇದರ್ಥ, ಇದಕ್ಕಿಷ್ಟು ಸಾರ, ಇದು ತಾತ್ಪರ್ಯ, ಹೀಗೆ ಅಂತ ಹೇಳ್ತಾರೆ. ಇದು ಒಂದು ಪಾಠಕ್ರಮ ಆಯ್ತು.
ಅವನು ಪ್ರಶ್ನೆ ಬಂದ ಮೇಲೆ ಆಮೇಲೆ ಅದಕ್ಕೆ ವಿವರಣೆಯಾಗಿ ಹೇಳೋದು. ಮೊದಲು ಹಾಕೋದು ವಿಷಯ ಇಷ್ಟಿದೆ ಅಂತ. ವೇದವ್ಯಾಸರು ಈ ತರ ಕ್ರಮ ಅನುಸರಿಸಿದ್ರು. ಮೊದಲು ವೇದವಾಕ್ಯ ಕೊಟ್ಬಿಟ್ರು, ಆಮೇಲೆ ಓದೋನಿಗೆ ಒಂದು ಡೌಟ್ ಬಂತು, ಅದನ್ನ ಪರಿಹಾರ ಮಾಡ್ಲಿಕ್ಕೆ ಇನ್ನೊಂದು ವಿವರಣೆ ಕೊಟ್ಟರು, ಸ್ಮೃತಿ ವಾಕ್ಯ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈ ಶ್ಲೋಕಗಳನ್ನ ಪಾಠ ಮಾಡೋ ಮುಂಚೆ ಒಂದಿಷ್ಟು ಅದ್ರ ಬಗ್ಗೆ ಏನೇನ್ ಮಾಹಿತಿನೋ ಎಲ್ಲ ಕೊಟ್ಬಿಡ್ತಾರೆ, ವಿಷಯಗಳನ್ನೆಲ್ಲ ಹೇಳ್ಬಿಡ್ತಾರೆ, ಆಮೇಲೆ ಆ ಶ್ಲೋಕವನ್ನ ಓದಿಸ್ತಾರೆ. ಈ ತರ ಮಾಡಿದಾಗ ಏನು, ಆ ಶ್ಲೋಕ ಓದ್ಬೇಕಾದ್ರೆ ಅರ್ಥ ಆಗೋಂಗ್ ಮಾಡ್ಬಿಟ್ಟಿರ್ತಾರೆ. ಮೊದಲು ಶ್ಲೋಕ ಓದಿಸಿ ಸ್ವಲ್ಪ ಕಷ್ಟಪಡಿಸಿ ಅದೆಲ್ಲ ಮಾಡಿ ಆಮೇಲೆ ವಿಷಯ ಹೇಳೋದಕ್ಕಿಂತ ಮೊದಲೇ ಎಲ್ಲ ವಿಷಯ ಹೇಳಿ ತುಂಬಿಸಿ ಸರಿಯಾಗಿ ತಲೆಗೆ ಬರೋ ಹಾಗೆ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಶ್ಲೋಕ ಓದಿಸಿದಾಗ ಓ ಹೌದು ಹೌದು ಅಂತ ತಲೆಗೆ ಹೋಗುತ್ತೆ. ಅದೊಂದು ಕ್ರಮ. ಹೀಗೆ 2 ತರ ಕ್ರಮ ಇದೆ. 2ನೇ ಕ್ರಮ ಮಧ್ವಾಚಾರ್ಯ ಅನುಸರಿಸಿದ್ದು, ಮೊದಲನೇ ಕ್ರಮ ಸೂತ್ರಕಾರರು ಅನುಸರಿಸಿದ್ದು. 2 ಸರಿ ಇದೆ, 2 ಏನ್ ತಪ್ಪೇನಿಲ್ಲ. ಅಂತೂ ಅವ್ರವ್ರ ಶೈಲಿ ಪ್ರಕೃತ. ಅದೇ ತರ ವ್ಯಾಖ್ಯಾನ ಓದಿ ಆಮೇಲೆ ಮೂಲ ಓದೋದು, ಮೂಲ ಓದ್ಮೇಲೆ ವ್ಯಾಖ್ಯಾನ ಓದೋದು ಅಂತ. ಮೂಲ ಓದ್ತಾ ಇದ್ರೆ ಮೂಲನೇ ಸರಿಯಾಗಿ ಅರ್ಥ ಆಗಲ್ಲ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾನೆ ಇರುತ್ತೆ. ಯಾಕೆ ಹಿಂಗ್ ಬರ್ದು, ಇದ್ಯಾಕೆ, ಮತ್ತೆ ಈ ಪದಕ್ಕೆ ಅರ್ಥ ಆಗ್ಲಿಲ್ಲ, ಅದಕ್ಕೇನ್ ಮಾಡ್ತಾರೆ, ವ್ಯಾಖ್ಯಾನ ಓದ್ಬಿಡೋದು ಮೊದಲೆಲ್ಲ. ಎಲ್ಲ ವ್ಯಾಖ್ಯಾನ ಓದ್ಮೇಲೆ ಆಮೇಲೆ ಮೂಲ ಓದ್ದಾಗ ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಮೂಲ ಓದಿ ವ್ಯಾಖ್ಯಾನ ಓದೋದು ಅನ್ನೋದು ವೇದವ್ಯಾಸರ ಶೈಲಿ ತರ, ವ್ಯಾಖ್ಯಾನ ಮೂಲ ಓದು ಅನ್ನೋದು ಮಧ್ವಾಚಾರ್ಯ ಶೈಲಿ ತರ. ಅಂದ್ರೆ ಈ ತರ. ಅದೇ 2 ಏನ್ ತಪ್ಪಿಲ್ಲ, 2 ಕ್ರಮಗಳು ಇದ್ದೇ ಇದೆ. ಹೀಗೆ ಈ 2 ಕ್ರಮಗಳನ್ನ ಇಲ್ಲಿ ಗಮನಿಸ್ತಾ ಇಲ್ಲಿ ಜಯತೀರ್ಥರು ಹೇಳಿದ ಪಂಕ್ತಿ ಆಕಾಂಕ್ಷಾ ಕ್ರಮೇಣ ಸೂತ್ರಂ ವ್ಯಾಖ್ಯಾನಂತೂ ಉಪೋದ್ಘಾತ ಪ್ರಕ್ರಿಯೆಯ ಇತಿ ನ ವಿರೋಧ. ಹಾಗಾಗಿ ಮೊದಲಿಗೆ ವ್ಯಾಖ್ಯಾನ ಅಂತ ಮಾಡಿದ್ದು ಮಧ್ವಾಚಾರ್ಯ. ಯಾಕೆ ಅಂದ್ರೆ ಯಾವತ್ತೂ ಕೂಡ ವೇದವಾಕ್ಯದ ಅರ್ಥವನ್ನ ತಿಳ್ಕೊಳ್ಬೇಕು ಅಂದ್ರೆ ನೇರವಾಗಿ ಅರ್ಥ ಆಗಲ್ಲ ವೇದವಾಕ್ಯ. ಅದಕ್ಕೇನ್ ಮಾಡ್ಬೇಕು, ಬ್ರಹ್ಮಸೂತ್ರ ಓದ್ಬೇಕು, ಮತ್ತೆ ವೇದದ ಶಬ್ದಗಳಿಗೆ ಅರ್ಥ ಎಲ್ಲೆಲ್ಲಿ ಸಿಗತ್ತೆ ಅದನ್ನೆಲ್ಲ ವೇದಾಂಗಗಳ ಓದ್ಬೇಕು. ನೆನ್ನೆ ಬಂತು ಆ ನಿರುಕ್ತ ಅಂತ ಒಂದು ಗ್ರಂಥ ಇದೆ. ಆ ನಿರುಕ್ತ ಗ್ರಂಥದಲ್ಲಿ ವೇದದ ಶಬ್ದಗಳಿಗೆ ಅರ್ಥ ಬಿಡಿಸಿರ್ತಾರೆ. ಆ ನಿರುಕ್ತ ಗ್ರಂಥ ಓದ್ಬೇಕು, ವ್ಯಾಕರಣ ಓದ್ಬೇಕು. ಇದೆಲ್ಲ ಓದ್ತಾ ಇದ್ರೆ ವೇದಕ್ಕೆ ಅರ್ಥ ಹೇಳಿಕ್ ಬರಲ್ಲ. ಬ್ರಹ್ಮಸೂತ್ರ ಓದಿದ್ರೆ ವೇದಕ್ಕೆ ಅರ್ಥ ಹೇಳಿಕ್ ಬರಲ್ಲ. ಹೀಗೆ ಅನೇಕ ಕ್ರಮಗಳಿದೆ. ಅದರಿಂದ ವ್ಯಾಖ್ಯಾನ ಏನಿದೆ, ಮೊದಲು ಆ ವ್ಯಾಖ್ಯಾನವಾದ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ನಮ್ಗೆ ಸ್ಪಷ್ಟ ಆಗತ್ತೆ. ಅದಕ್ಕೇನ್ ಮಾಡ್ಬೇಕು, ಸ್ಮೃತಿ ಗ್ರಂಥಗಳು ಅದು ಇದು ಏನೇನಿದೆ, ವೇದದ ಅರ್ಥವನ್ನ ತಿಳಿಸ್ಕೊಡ್ಲಿಕ್ಕೆ ಯಾವ ಯಾವ ಗ್ರಂಥ ಇದೆ ಮೊದಲು ಅದನ್ನೆಲ್ಲ ಓದ್ಬಿಡ್ಬೇಕು. ಅದೆಲ್ಲ ಓದಿದಾಗ ಆಮೇಲೆ ವೇದ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅರ್ಥ ಆಗತ್ತೆ. ಈಗ ಮೊದಲೇ ವೇದ ಓದಿದ್ರೆ ಮಂತ್ರ ಕಂಠಪಾಠ ಆಗತ್ತೆ ಅಷ್ಟೇ ಹೊರತು ಅದ್ರ ಅರ್ಥ ತಪ್ಪಾಗಿ ತಿಳಿರ್ತೀವಿ ನಾವು. ಆದ್ರಿಂದ ಚೆನ್ನಾಗಿ ಅಧ್ಯಯನ ಮಾಡಿ ಆಮೇಲೆ ಸರಿಯಾಗಿ ವೇದದ ಮಂತ್ರದ ಕಂಠಪಾಠ ಚೆನ್ನಾಗಿ ಬಾಯಿಗೆ ಬರೋ ಹಾಗೆ ಮಾಡ್ಕೊಳ್ಳೋದು ಅಂತ ಇದೊಂದು. ಆದ್ರಿಂದ ವ್ಯಾಖ್ಯಾನ ಏನಿದೆ ಮೊದಲೇ ನಾವು ಅಧ್ಯಯನ ಮಾಡುವಂತದ್ದು ಬೇರೆ ಬೇರೆದು, ಅದೆಲ್ಲ ಅಧ್ಯಯನವನ್ನ ಮಾಡಿದ್ರೆ ಅನುಕೂಲ. ಆಮೇಲೆ ನಾವು ಆ ವೇದವನ್ನ ನಂತರ ಅಧ್ಯಯನ ಮಾಡೋದು ಸರಿ. ಇನ್ನು ಆಕಾಂಕ್ಷಾ ಕ್ರಮೇಣ ಸೂತ್ರ ಕೆಲವು ಸರಿ ಏನಾಗ್ಬಿಡುತ್ತೆ, ಬರೀ ಅರ್ಥ ಹೇಳ್ತಾ ಕೂತ್ರೆ ನಮಗೆ ಆ ಸ್ತೋತ್ರ ಮುಖ್ಯ, ಬಾಯಿಗೆ ಬರೋದು ಮುಖ್ಯ ಅಲ್ಲ. ಅದನ್ನ ಮೊದಲೇನ್ ಮಾಡ್ಬೇಕು, ಅದೆಲ್ಲ ಬಾಯಿಗೆ ಬರ್ಬೇಕು. ಬಾಯಿಗೆ ಬಂದ ಮೇಲೆ ಅದೇ ಆ ಮಂತ್ರಕ್ಕೆ ಅರ್ಥ ಅಂದಾಗ ಆ ಮಂತ್ರ ಎಲ್ಲ ತಲೆಯಲ್ಲಿರುತ್ತೆ, ಆಗ ಆ ಮಂತ್ರಕ್ಕೆ ಅರ್ಥ ಗೊತ್ತಾಗುತ್ತೆ. ಅದಕ್ಕೇನ್ ಮಾಡ್ತಾರೆ, ಮೊದಲು ಮಂತ್ರ ಕಲಿತಾ ಇರ್ತಾರೆ. ಇದು ಒಂದ್ ರೀತಿ ಏನಾಗ್ಬಿಟ್ಟಿದೆ ಈಗ ಅಂದ್ರೆ 2 ಕ್ರಮ ಸರಿನೇ. ಬರೀ ಮಂತ್ರ ಹೇಳ್ತಾ ಕೂತ್ ಬಿಟ್ರೆ ಕೊನೆಗೆ ಮಂತ್ರ ಹೇಳೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ, ಕಾಲ ಕಳೆದು ಹೋಗ್ಬಿಡುತ್ತೆ. ಹಾಗಂತ ಅರ್ಥದ ವಿಚಾರವನ್ನ ಮಾಡ್ತಾ ಇತ್ತು ಮಧ್ಯೆ ಮಂತ್ರ ಹೇಳ್ಕೊಡ್ತಾ ಇದ್ರೆ ಅದೊಂಥರ. ಈ ಕಡೆ ಮಂತ್ರನೂ ಬೇಕು, ಈ ಕಡೆ ಅದ್ರ ಅರ್ಥನೂ ಬೇಕು. ಮುಖ್ಯ ಅರ್ಥ ಗೊತ್ತಿಲ್ಲದೆ ಬರೀ ಮಂತ್ರ ಹೇಳ್ತಾ ಇದ್ರೆ ಉಪಯೋಗ ಇಲ್ಲ. ಎಷ್ಟೋ ಸ್ತೋತ್ರ ಎಷ್ಟೋ ಹೇಳ್ತಾ ಇರ್ತೇವೆ ನಿಜ, ಅದ್ರ ಅರ್ಥ ಗೊತ್ತಿಲ್ಲದೆ ಸ್ತೋತ್ರ ಪಾರಾಯಣ ಮಾಡಿದ್ರೆ ಅದೇನೋ ಒಂಥರ ಕಳ್ಕೊಂಡಾಗ ಅದೇನು ಉಪಯೋಗಕ್ಕೆ ಬರಲ್ಲ. ಅಷ್ಟು ಕೇವಲ ಅದು ಪುಣ್ಯ ಇದೆ, ಆದ್ರೆ ಎಷ್ಟು ಪುಣ್ಯ ಅಷ್ಟಿಲ್ಲ, ಸ್ವಲ್ಪ ಕಡಿಮೆನೆ ಪುಣ್ಯ ಅದಕ್ಕೆ. ಇದು ಆಕಾಂಕ್ಷಾ ಕ್ರಮೇಣ ಸೂತ್ರಂ ವ್ಯಾಖ್ಯಾನಂತೂ ಉಪೋದ್ಘಾತ ಪ್ರಕ್ರಿಯೆ ಅಂತ ಈ ಭಾಗದ ವಿವರಣೆ ಎಷ್ಟು. ಆದ್ರಿಂದ ಏನಾಯ್ತು, ಶ್ರುತಿ ಸ್ಮೃತಿ ಬಲಾದೇವ ಯಥಾಶಕ್ತಿ ಸರ್ವ ವಿಜ್ಞಾನ ಸೇವ ನಿಶಂಕತಾ ಹೇತುತ್ವಂ ಕಲ್ಪಿತೆ. ಹಾಗಾಗಿ ಏನಂದ್ರೆ ಕೊನೆಗೆ ತಾತ್ಪರ್ಯ ಇಷ್ಟು, ವೇದದ ಅರ್ಥ ಆಗ್ಲಿಕ್ಕೆ ಸ್ಮೃತಿ ವಾಕ್ಯ ಓದ್ಬೇಕು, ಅದಕ್ಕೆ ಸ್ಮೃತಿ ಗ್ರಂಥಗಳನ್ನ ಮೊದಲು ಓದ್ಬೋಣ. ಅದು ಓದಿದಾಗ ಇಡೀ ವೇದ ಓದಿ ಅಂತ ಅಲ್ಲಿದೆ. ಹಾಗಾಗಿ ಸ್ವಾಧ್ಯಾಯೋಥೇತವ್ಯ ಅಂತ ಬರುವಂತಹ ವೇದ ವಾಕ್ಯಕ್ಕೂ ಹಾಗೆ ಅರ್ಥ, ಸಮಗ್ರ ವೇದ ಶಾಖೆಗಳನ್ನು ಓದಿ. ಆದ್ರೆ ಯಥಾಶಕ್ತಿ ಎಷ್ಟು ಸಾಧ್ಯನೋ ಅಷ್ಟು. ಪೂರ್ತಿ ಬ್ರಹ್ಮದೇವರು ಒಬ್ಬರಿಗೆ ಆಗೋದು. ಆದ್ರಿಂದ ಎಲ್ಲಾ ಮಾಡಿ ಅನ್ನೋದು ನಿಮ್ಮ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟನ್ನ ಎಲ್ಲಾ ಮಾಡಿ ಅಂತ ಅರ್ಥ. ಅದರಿಂದ ಆತ್ಮ ಯೋಗ್ಯವಾದ ಶಕ್ತಿಯಿಂದ ಎಲ್ಲಾ ಅಧ್ಯಯನ ಮಾಡಿ ಅಂತ. ಅದರಿಂದ ಎಲ್ಲಾರು ಬನ್ನಿ ಅಂದ್ರೆ ನಮ್ಗೆ ಎಷ್ಟು ಸಾಧ್ಯ, ಎಲ್ರು ಬಂದು ಊಟ ಮಾಡಿ ನಮ್ಮ ಮನೆಯಲ್ಲಿ ಇದ್ರೆ ಸಾಧ್ಯನ? ಎಲ್ಲರನ್ನು ಕರೀಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಮನೆಯ ಯೋಗ್ಯತೆಗೆ ತಕ್ಕ ಹಾಗೆ ಒಂದು 15-20 ಜನ ಎಷ್ಟೆಷ್ಟು ಜನ ಇದ್ದಾರೋ ನೀವೆಲ್ಲಾರು ಬನ್ನಿ ಅಂತ.
ಎಲ್ಲ ಅನ್ನೋ ಶಬ್ದಕ್ಕೆ ಸಂಕೋಚ ಅರ್ಥ ಇದೆ. ಅದು 20 ಆಗ್ಬೋದು. ಎಲ್ಲ ಅನ್ನೋದಕ್ಕೆ ಎಲ್ರೂ ಬಂದಿಂದ 100 ಜನನೂ ಆಗ್ಬೋದು, 1000 ಜನನೂ ಆಗ್ಬೋದು, ಅಥವಾ ಇಡೀ ಜಗತ್ತಿನಲ್ಲಿ ಇರೋರು ಆಗ್ಬೋದು. ಪರಮಾತ್ಮ ಎಲ್ರೂ ಬಂದಿಂದ ಎಲ್ರೂ ಹೋಗ್ಬೋದು, ಎಲ್ಲರನ್ನು ಕರ್ಕೊಳ್ತಾನೆ ಪರಮಾತ್ಮ. ಅದು ಅವನು ಒಬ್ಬನಿಗೆ ಸಾಮರ್ಥ್ಯ. ಹಾಗೆ ಬ್ರಹ್ಮದೇವರು ಎಲ್ರೂ ಬನ್ನಿ ಅಂತಂದ್ರೆ ದೇವ್ರು ಬರ್ಬೇಕು ಅಂತಿಲ್ಲ, ಲಕ್ಷ್ಮಿನೂ ಬರ್ಬೇಕು ಅಂತಿಲ್ಲ. ಹಾಗಾಗಿ ಒಬ್ಬೊಬ್ಬರ ಯೋಗ್ಯತೆಗೆ ತಕ್ಕ ಹಾಗೆ ಕೊನೆಗೆ ಬರ್ತಾ ಬರ್ತಾ ಎಲ್ಲಾ ಅನ್ನೋ ಶಬ್ದ ಎಲ್ಲಿ ಸೀಮಿತ, ತಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟಿದೆಯೋ ಅದೆಲ್ಲ ಅಂತ ಅರ್ಥ. ಅದನ್ನ ಇಲ್ಲಿ ಈ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವೇದದಲ್ಲೂ ಕೂಡ ಅದೇ ಹೇಳಿದ್ದು, ಯಥಾಶಕ್ತಿಯಾಗಿ ಎಲ್ಲ ಶಾಖೆಗಳ ಅಧ್ಯಯನ ಮಾಡಬೇಕು ಅಂತ. ಇಷ್ಟು ವಿಷಯ ಇಲ್ಲಿ ಬಂತು. ಇದು ಮುಂದಿನ ವಿಷಯಗಳು, ಮುಂದಿನ ಮೂಲದಲ್ಲಿ ಇನ್ನೂ ಹೊಸ ವಿಷಯಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀ ಅರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ.